ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ಲಾಗ್. ಸುಮಾರು ದಿನ ಆಯಿತು ಲಾಗ್ ಮಾಡಿ. ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀನಿ. ಏನಕ್ಕೆಂದರೆ ನಮ್ಮ ಮಂಡ್ಯದಲ್ಲಿ ಒಂದು ನ್ಯೂಸ್ ಆಫೀಸ್ ಓಪನ್ ಆಗಿದೆ, ಅಲ್ಲಿ ಕೆಲಸಕ್ಕೆ ಹೋಗ್ತಾಯಿದ್ದೀನಿ. ನಮ್ಮ ಅಣ್ಣವ್ರದೇ ಅದಕ್ಕೋಸ್ಕರ ಅಲ್ಲೇ ವರ್ಕ್ ಮಾಡ್ತಿರೋದ್ರಿಂದ ಲಾಗ್ ಮಾಡೋಕ್ಕಾಗ್ತಿಲ್ಲ. ಅದರಿಂದ ಇವಾಗ ನೆಕ್ಸ್ಟು ಅಲ್ಲಿದೂ ಲಾಗ್ ಮಾಡ್ತೀನಿ. ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು. ನಾನು ಮತ್ತು ನಮ್ಮ ಭಾವ ಅವ್ರು ಹೋಗ್ತಾಯಿದ್ದೀವಿ. ಏನಕ್ಕೆ ಅಂತಂದರೆ ನಿಮಗೆ ಗೊತ್ತಾಗುತ್ತೆ ಮುಂದೆ. ನಾನು ಸ್ಟಾರ್ಟಿಂಗ್ ಎಲ್ಲ ಹೇಳ್ಬಿಟ್ರೆ ನಿಮ್ಗೆ ಗೊತ್ತಾಗಲ್ಲ ಅಲ್ವಾ, ಅದಕ್ಕೆ ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ಗೊತ್ತಾಗುತ್ತೆ. ನಾನು ಮತ್ತು ನಮ್ಮ ಭಾವ ಹೋಗ್ತಾಯಿದ್ದೀವಿ ಚಾಮುಂಡಿ ಬೆಟ್ಟಕ್ಕೆ ಇವತ್ತು. ಆದ್ರೂ ಸ್ನೇಹಿತರೆ, ಮಾರ್ನಿಂಗು ಏನು ಚಳಿ ಹೊಸಿ ಹಿಡಿತಾ ಇರಲಿಲ್ಲ. ಬೈಕಲ್ಲಿ ಹೋಗ್ತಾಯಿದ್ರೆ ಫುಲ್ಲು ಚಳಿ ಆಗ್ತಾಯಿತ್ತು. ಮೈಸೂರಿಗೆ ಹೋಗ್ಬೇಕಿತ್ತು. ಜರ್ಕಿನ್ ಹಾಕಿದ್ದೀನಿ ಮೇಲ್ಗಡೆ, ಒಂದು ಟೀ ಶರ್ಟ್ ಹಾಕಿದ್ದೀನಿ, ಅದ್ರ ಮೇಲೆ ಜರ್ಕಿನ್ ಹಾಕಿದ್ದೀನಿ, ಹಾಗೂ ತಡಿತಾ ಇಲ್ಲ, ಚಳಿ ಹಿಡಿತೈತೆ. ನಮ್ಮ ಬಾಬಾ ಏನಿಲ್ಲ, ಆರಾಮಾಗಿ ಬೈಕ್ ಓಡಿಸ್ತವ್ರೆ. ಮುಂದೆ ಒಂದು ಮರಿ ಮಡಿಕೊಂಡು, ನಾನು ಮಧ್ಯದಲ್ಲಿ ಒಂದು ಮರಿ ಮಡಿಕೊಂಡು ಕೊಂಟು ಮಡಿಕೊಂಡು ಹೋಗ್ತಾ ಇದ್ನಲ್ಲ, ಚಳಿ ಬೇರೆ ಹಿಡಿತೈತೆ. ಅವಾಗ ತಾನೇ ಎದ್ದಿದ್ದೀನಿ. ನಮ್ಮ ಭಾವಂಗೆ ಹೇಳ್ತಿದ್ದೀನಿ ಜಾನ್ಗೆ ಹೋಗಂತ. ಅವನು ಅವ್ರು ಬಂದ್ಬಿಡ್ತಾರೆ ಅಂದ್ಬಿಟ್ಟು ಅರ್ಜೆಂಟಲ್ಲಿ ಕರ್ಕೊಂಡೋದ. 5:45 ಬಿಟ್ಟಿದ್ದಕ್ಕೆ ಒಂದು 7 ಗಂಟೆನೋ ನಾವು ರೀಚ್ ಆದಾಗ ಅಲ್ಲಿಗೆ. ಅದು ಮರಿಗಳು ಮಡಿಕೊಂಡಿದ್ವಲ್ಲ, ಮುಂದೆ ಒಂದು ಮಧ್ಯೆ ಒಂದು, ಇನ್ನು ಒದ್ದಾಡ್ಬಿಟ್ರೆ ಇದಾಗುತ್ತೆ ಅಂದ್ಬಿಟ್ಟು ನಿಧಾನಕ್ಕೆ ಹೋದ್ವಿ. ಹೋಯ್ತಾ ನಾನು ಮರಿಗಳು ಮಡಿಕೊಂಡು, ಮತ್ತು ನಮ್ಮ ಭಾವ ಒಂದು ಮರಿ ಮಡಿಕೊಂಡಿದ್ದಿಲ್ಲ ಮುಂದೆ, ನಾನೊಂದು ಮರಿ ಹಿಂದೆ ಮಡಿಕೊಂಡಿದ್ದೆ. ವಿಡಿಯೋ ಮಾಡ್ತಾಯಿದ್ರೆ ಸುತ್ತ ಎಲ್ಲ ನಮ್ಮನ್ನೇ ನೋಡ್ತಾಯಿದ್ರು. ಏನು ಇವರು ಮರಿ ಮಡಿಕೊಂಡು ಈ ಥರ ವೀಡಿಯೋ ಮಾಡ್ಕೊಂಡು ಹೋಗ್ತಾರೆ ಅಂತ. ನಮ್ಮ ಭಾವ ಬೇರೆ ಮರಿ ಹಿಡ್ಕೊಂಡ್ರೆ ವೀಡಿಯೋ ಮಾಡ್ತಾಯಿದ್ದಿಲ್ಲ ಅಂತಂದರು. ಸರಿ ಆಯಿತು, ವೀಡಿಯೋ ಮಾಡ್ತಾಯಿಲ್ಲ ಅಂದ್ಬಿಟ್ಟು ಅವ್ರ ಜೊತೆ ಮಾತಾಡ್ಕೊಂಡು ಹಂಗೆ ವೀಡಿಯೋನ ಕಂಟಿನ್ಯೂ ಮಾಡ್ಕೋದೆ. ಇವತ್ತೇನಪ್ಪ ನಾವು ಮೈಸೂರಿಗೆ ಬಂದಿದ್ದು ಅಂತಂದರೆ, 2 ಮರಿನ ಒಬ್ರು ಯಾರೋ ನಮ್ಗೆ ಅವಾಗಲಿಂದ ಒಂದು 4-5 ವರ್ಷದಿಂದ ಪರಿಚಯ. ನಾವೇ ರೆಗ್ಯುಲರ್ ಆಗಿ ಅವ್ರಿಗೆ ಮರಿನ ಕೊಡೋದು. ಅವ್ರು ಯಾವಾಗಲೂ ಟಗರುಗಳನ್ನೇ ತಗೊಳ್ಳೋದು, ಬೇರೆ ಯಾವುದು ತಗೊಳ್ಳಲ್ಲ. ಸರಿ ಆಯಿತು ಅಂದ್ಬಿಟ್ಟು ಅವ್ರಿಗೆ ಒಂದು 2 ಟಗರಿತ್ತು. ಒಂದು ಕೊಂಬುನ್ ಟಗರು, ಇನ್ನೊಂದು ಬೋಳಿ ಟಗರು. ಅದನ್ನ ತಗೊಂಡು ಮೈಸೂರಿಗೆ ಹೊರಟ್ವಿ, ಚಾಮುಂಡಿ ಪಾದದ ಹತ್ರ. ಇದೇನಾದರೂ ನಮ್ಮ ಡ್ಯಾಡಿ ಏನಾದರೂ ನೋಡ್ತಾ ಇದ್ರೆ ಈ ವಿಡಿಯೋನ ಖಂಡಿತವಾಗ್ಲೂ ಹೋಗಿತಾರೆ ನಮಗೆ. ಏನಕ್ಕೆ ಅಂದರೆ, ಮರಿ ಮಡಿಕೊಂಡಿದ್ದೀರಾ, ಒಂದು ಹೆಲ್ಮೆಟ್ ಹಾಕಿಲ್ಲ, ಏನಂದ್ರೆ ಏನಿಲ್ಲ ಅಂತ. ಆ ಥರ ಮರಿ ಒದ್ದಾಡ್ಬಿಟ್ರೆ, ಮುಂದೆ ಒಂದು ಮರಿ ಮಡಿಕೊಂಡಿರ್ತೀವಿ, ಹಿಂದೆ ಒಂದು ಮರಿ ಮಡಿಕೊಂಡಿರ್ತೀವಿ, ಒದ್ದಾಡ್ಬಿಟ್ರೆ ಕಷ್ಟ ಆಗುತ್ತೆ. ಇದೇ ನಮ್ಮ ದೇವಗಡ ಸರ್ಕಲ್ಲು. ಈ ಸರ್ಕಲ್ಲೇ ನಮ್ಮ ಡ್ಯಾಡಿ ಮಮ್ಮಿ ಮನೆ ಇರೋದು. ನಾನಿಲ್ಲೇ 3 ಇಯರ್ಸ್ ಇದ್ದೆ ಮನೇಲಿ. ಅದಾದಮೇಲೆ ಊರಿಗೆ ಬಂದಿದ್ದು, ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಿದ್ದೆ, ಕೆಲಸ ಬಿಟ್ಬಿಟ್ಟೆ. ಆವಾಗ ನಾನು ಊರಿಗೆ ಬಂದಿದ್ದು. ಊರಿಗೆ ಬಂದಿದ್ದೇನಕ್ಕೆ ಅಂತಂದರೆ, ಒಂದು ಆಕ್ಸಿಡೆಂಟ್ ಕೂಡ ಆಯಿತು. ಅವಾಗ ಊರಿಗೆ ಹೋಗ್ಬೇಕಾದ್ರೆ ದಸರಾ ಟೈಮಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು ಬೈಕಲ್ಲಿ. ಸೋಲ್ಡು ಕಟ್ಟಾಗೋಗುತ್ತೆ. ಆವಾಗ ಊರಲ್ಲೇ ಇದ್ನಲ್ಲ ಅಂದ್ಬಿಟ್ಟು ಇನ್ನು ಹೋಗಲೇ ಇಲ್ಲ, ಊರಲ್ಲೇ ಉಳ್ಕೊಂಡೆ. ಇಲ್ಲಿ ಈಗಿನ ಸ್ವಲ್ಪ ಮುಂದೆ ಹೋದರೆ ಸ್ನೇಹಿತರೆ, ನಿಮಗೆ ಒಂದು ನಂದಿನಿ ಮೆಡಿಕಲ್ ಸ್ಟೋರ್ ಅಂತ ಸಿಗುತ್ತೆ. ನಿಮಗೆ ಹಸು ಕರುಗಳಿಗೆ ಏನಾದರೂ ಮೆಡಿಸನ್ ಏನಾದರೂ ಬೇಕು ಅಂದರೆ ಅವ್ರ ನಂಬರ್ನ ಇಲ್ಲಿ ಹಾಕಿರ್ತೀನಿ, ದಯವಿಟ್ಟು ಅವ್ರು ಕಾಂಟ್ಯಾಕ್ಟ್ ಮಾಡಿ. ಅವ್ರು ಯಾವ ಥರ ಇಂಜೆಕ್ಷನ್ ಆಗಲಿ, ಇಲ್ಲಾಂದರೆ ಯಾವ್ದಾದ್ರು ಕ್ಯಾಲ್ಸಿಯಂ ಟಾನಿಕ್ ಆಗಲಿ, ಇಲ್ಲ ಲಿವರ್ ಟಾನಿಕಲ್ಲಿ ಯಾವುದೇ ಥರದ್ದು ಬೇಕು ಅಂದ್ರೆ ನಿಮಗೆ ಸಿಗುತ್ತೆ. ದೇವೇಗೌಡ ಸರ್ಕಲ್ ಸಿಗ್ನಲ್ ಬಿಟ್ಟು ಒಂದು ಸ್ವಲ್ಪ ಮುಂದೆ ಹೋದರೆ ನಿಮಗೆ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ. ಆ ಕಡೆಯಿಂದ ಏನಾದರೂ ಬರ್ತಾ ಇದ್ರೆ ನಿಮಗೆ ರೈಟ್ ಸೈಡಲ್ಲಿ ಸಿಗುತ್ತೆ. ಹಾಗೆ ಒಂದು ಸ್ವಲ್ಪ ಮುಂದೆ ಹೋದರೆ, ನಾನು ಮೈಸೂರಲ್ಲಿ ನನ್ನ ವರ್ಕ್ ಜರ್ನಿ ಸ್ಟಾರ್ಟ್ ಮಾಡಿದ್ದೆ ಒಂದು ಅಂಗಡೀಲಿ. ಅದು ಅವಾಗ ರಾಜ್ಕುಮಾರ್ ರೋಡ್ ಹತ್ರ ಇತ್ತು, ಎರಗನಹಳ್ಳಿಲಿ. ಅವಾಗ ಅದು ಚಿಕ್ಕದಾಗಿತ್ತು ಅಂಗಡಿ. ಇವಾಗ ಸ್ವಲ್ಪ ದೊಡ್ಡದಾಗಿ, ಸ್ವಲ್ಪ ಅಲ್ಲ ತುಂಬಾ ದೊಡ್ಡದಾಗಿ ಮಾಡಿದ್ದಾರೆ. ಇವಾಗ ಎಲ್ಲ ಥರದ ಐಟಮ್ಗಳು ಸಿಗುತ್ತೆ. ನೀವು ನೋಡಿರ್ತೀರ, ನಮ್ಮ ಬನ್ನೂರು ಸೈಡಿಂದ ಮೈಸೂರಿಗೆ ಹೋಗೋರು ಯಾರು ಇದ್ದರೆ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ. ನಾನು ಹೇಳಿದ್ನಲ್ಲ ಇವಾಗ ಮೆಡಿಕಲ್ ಸ್ಟೋರ್ ಬಿಟ್ಟು ಒಂದು ಸ್ವಲ್ಪ ಮುಂದೆ ಹೋದರೆ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ. ಅವರು ಬಂದು ನಮ್ಮ ಮಾದೇಗೌಡನಹಳ್ಳಿಯವರು, ರಾಜೇಂದ್ರಣ್ಣ ಅಂತ. ಅವರು ಮೈಸೂರಲ್ಲಿ ಅಂಗಡಿನ ಸ್ಟಾರ್ಟ್ ಮಾಡಿ, ಚಿಕ್ಕದಾಗಿ ಅಂಗಡಿ ಸ್ಟಾರ್ಟ್ ಮಾಡಿ ಇವಾಗ ದೊಡ್ಡದಾಗಿ ಮಾಡಿದ್ದಾರೆ. ಅಂಗಡಿ ನೇಮ್ ಬಂದು ವಿನಾಯಕ ಏಜೆನ್ಸಿ ಸ್ಟೀಲ್ ಆ್ಯಂಡ್ ಹಾರ್ಡ್ವೇರ್ಸ್. ಆವಾಗ ಚಿಕ್ಕದಾಗಿತ್ತು, ಸಿಮೆಂಟು ಮತ್ತು ಕಬ್ಬಣ ಪೇಂಟ್ ಅಷ್ಟೇ ಇದ್ದಿದ್ದು. ಇವಾಗ ಎಲ್ಲ ಥರದ್ದು ಐಟಮ್ಗಳನ್ನೂ ಹಾಕಿದ್ದಾರೆ ಅಂತ. ಏನಂದರೆ, ಸ್ಟೀಲ್ ಐಟಮಲ್ಲಿ ಯಾವ ಥರದ್ದು ಬೇಕು, ಯಾವ ಕಂಪ್ನಿದು ಬೇಕು, ಎಲ್ಲ ಕಂಪ್ನಿದು. ಮತ್ತು ಸಿಮೆಂಟ್ ಅಂತ ಬಂದು ಅಲ್ಟ್ರಾಟೆಕ್ ಒಂದೇ ಅವ್ರು ಇದು ಮಾಡೋದು. ಪೇಂಟಲ್ಲಿ ಬಂದು ಬರ್ಜರ್ ಪೇಂಟ್ ಯೂಸ್ ಮಾಡ್ತಾರೆ. ನಾನು ಆವಾಗಲಿಂದನೂ ಅದರಲ್ಲೇ ನೋಡ್ತಾ ಇದ್ದಿದ್ದೆ, ನಾನೇ ಪೇಂಟೆಲ್ಲ ಇದು ಮಾಡ್ತಿದ್ದು ಪೇಂಟು. ಮತ್ತು ಇವಾಗ ಹೊಸದಾಗಿ
ಸೀಟ್ಗಳೆಲ್ಲ ಬರುತ್ತಲ್ಲ ಅದು, ಮತ್ತು ಇನ್ನೂ ಏನೇನೋ ಹೊಸ್ದಾಗೆಲ್ಲ ಇನ್ಕ್ಲೂಡ್ ಮಾಡಿದಾರಂತೆ. ಏನೇನು ಇನ್ಕ್ಲೂಡ್ ಮಾಡೋರಂತೆ ನಾನು ಹೋಗಿದ್ದೀನಿ, ನೋಡಿದ್ದೀನಿ. ಒಳಗಡೆ ಏನೇನು ಇನ್ಕ್ಲೂಡ್ ಮಾಡೋರೆ ಐಟಮ್ಗಳಂತ ಗೊತ್ತಿಲ್ಲ. ನಾನು ಮಾರ್ನಿಂಗ್ ಟೈಮ್ ಹೋಗ್ತಾ ಇದ್ದೇನೆ, ಅಂಗಡಿ ಕ್ಲೋಸ್ ಇತ್ತು. ಒಂದಿನ ಹೋದಾಗ ವಿಡಿಯೋ ಮಾಡ್ತೀನಿ ಅದ್ರದ್ದು. ಫಸ್ಟು ನನ್ನ ಲೈಫಲ್ಲಿ ಮೈಸೂರಲ್ಲಿ ವರ್ಕ್ ಜರ್ನಿ ಸ್ಟಾರ್ಟ್ ಆಗಿದ್ದೆ ಈ ಅಂಗಡಿಯಿಂದ, ವಿನಾಯಕ್ ಏಜೆನ್ಸಿ ಅಂತ. ಈ ಅಂಗಡಿಯಿಂದನೇ ನಾನು ವರ್ಕ್ ಜರ್ನಿ ಸ್ಟಾರ್ಟ್ ಆಗಿದ್ದು. ಈ ಅಂಗಡಿ ಓನರ್ ಬಂದು ರಾಜೇಂದ್ರಣ್ಣ ಅಂತ, ಇವ್ರು ಬಂದು ನಮ್ಮ ಮಾದೇಗೌಂಡಿಯವರು. ಯಾರ ಕಡೆಯಿಂದ? ನಮ್ಮ ಡ್ಯಾಡಿ ಕಡೆಯಿಂದನೇ ನಾನು ಈ ಕೆಲ್ಸಕ್ಕೆ ಸೇರ್ಕೊಂಡಿದ್ದು. ಅವಾಗಲೇ ಫಸ್ಟು ನಾನು ಸ್ಯಾಲ್ರಿ ಅಂತ ನೋಡಿದ್ದೆ 7,000. ನಾನು ಆ 7,000 ವೇಸ್ಟ್ ಮಾಡಬಾರ್ದಂತ, ಏನಾದರೂ ನೆನಪಾಗಿರಲಿ ಅಂತ ಅವಾಗೆಲ್ಲ ಒಂದು ಸ್ವಲ್ಪ ಮೊಬೈಲ್ ಕ್ರೇಜು ಇತ್ತಲ್ಲ, ಅದಕ್ಕೋಸ್ಕರ ಒಂದು ಮೊಬೈಲ್ ತೊಗೊಂಡಿದ್ದೆ. ಇವಾಗಲೂ ಆ ಮೊಬೈಲ್ನ ಮಡಿಕೊಂಡಿದ್ದೀನಿ, ಏನಕ್ಕಂದರೆ ಫಸ್ಟು ಸ್ಯಾಲ್ರಿ ತೊಗೊಂಡಿದ್ದಲ್ವ, ಅದಕ್ಕೋಸ್ಕರ. ಏನೇ ಅನ್ಬೋದು, ವರ್ಕ್ ಬಿಟ್ಟಿದ್ರು ಏನೋ ಒಂಥರ ಫೀಲು. ನಾನು ಫಸ್ಟು ಕೆಲ್ಸಕ್ಕೆ ಸೇರಿದ್ದು. ಇವಾಗ ಏನಾದರೂ ಹೋಗ್ಬೇಕಾದ್ರೆ ಅನಿಸುತ್ತೆ, ಇವಾಗ ನಾನು ಫಸ್ಟು ಕೆಲ್ಸಕ್ಕೆ ಸೇರಿದ್ದಲ್ವ ಇದು ಈ ಅಂಗಡಿ, ಒಂಥರ ಫೀಲ್ ಆಗುತ್ತೆ ಅದು. ಇವತ್ತು ನಾನು ಫಸ್ಟ್ ಕೆಲ್ಸಕ್ಕೆ ಸೇರಿದ್ದು ಅಂತ. ಬಟ್ ಯಾವಾಗಲೂ ಅದನ್ನ ಗೌರವಿಸ್ತೀನಿ. ಆ ಅಂಗಡಿನ ಆಗಲಿ ಮತ್ತು ಆ ಅಣ್ಣನೇ ಆಗಲಿ ನಾನು ಇವತ್ತುವರೆಗೂ ಗೌರವಿಸ್ತೀನಿ. ನಾನು ಏನೇ ಫಂಕ್ಷನ್ ಬಿದ್ರೂ ಕರಿತೀನಿ, ಅವರು ಏನಾರು ಫಂಕ್ಷನ್ ಇದ್ರೂ ನಮ್ಮನ್ನ ಕರೀತಾರೆ. ಬಟ್ ಬಾಂಡಿಂಗ್ ಅದೇ ಥರ ಇದೆ. ಅವನೇನೋ ಕೆಲಸ ಬಿಟ್ಟು ಹೋದ ಅಂತ ಇಲ್ಲ, ತಮ್ಮನ ಥರನೇ ನೋಡ್ಕೊಂಡಿದ್ರು ಅವ್ರು ನಮ್ಮನ್ನ. ಅದಾದಮೇಲೆ ಮೈಸೂರು ಜರ್ನಿ ಅಲ್ಲಿಗೆ ಎಂಡ್ ಆಗುತ್ತೆ. ಆಮೇಲೆ ಊರಿಗೆ ಬರ್ತೀನಿ, ಊರೆಲ್ಲ ಆರಂಭ ಮಾಡ್ತೀನಿ, ಏನೇನೋ ಮಾಡ್ತೀನಿ. ಅದರಲ್ಲಿ ಏನೂ ಸಕ್ಸಸ್ ಆಗಲ್ಲ, ಸ್ವಲ್ಪ ಎಲ್ಲ ಲಾಸೇ ಆಗಿರ್ತೀನಿ. ಒಂದು ಸ್ವಲ್ಪ ದಿನ ಆರಂಭದಲ್ಲಿ ಲಾಸು, ಈ ಕಡೆ ಕೋಳಿ ಫಾರ್ಮ್ ಮಾಡ್ತೀನಿ ಅದರಲ್ಲಿ ಲಾಸು, ಆವಾಗ ತಾನೇ ಆಕ್ಸಿಡೆಂಟ್ ಆಗುತ್ತೆ, ಎಲ್ಲಾದ್ರೂ ಲಾಸ್ ಆಗ್ತಾ ಇರ್ತೀನಿ. ಒಂದಷ್ಟು ಅಮೌಂಟ್ ಕೂಡ ಕೈಯಿಂದ ಜಾರು ಹೋಗುತ್ತೆ. ಹಾಗೆ ಒಂದು ಸ್ವಲ್ಪ ದೂರ ಮುಂದೆ ಹೋದರೆ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘ ಬರುತ್ತೆ. ಡೈರಿ, ಮೇನ್ ಡೈರಿ ದೊಡ್ಡದು. ಫಸ್ಟು ಅಲ್ಲಿ ಇದ್ರ ಹತ್ರ ಇತ್ತು ನಮ್ಮ ಹಳೆ ಡೈರಿ. ಇವಾಗ ಹೊಸದಾಗಿ ದೇವಗಡ ಸರ್ಕಲಿಂದ ಸ್ವಲ್ಪ ಡೌನ್ ಹೋದರೆ ಲೆಫ್ಟ್ ಸೈಡಲ್ಲಿ ಆಗಿದೆ. ಇವಾಗ ಏನಂದರೆ ಅದು ಸುಮಾರು ಜನಕ್ಕೆ ಹೆಲ್ಪ್ ಇದೆ ಸ್ನೇಹಿತರೆ. ನಮ್ಮ ರೈತರುಗಳಿಗೆ ಏನಾದರೆ ಇವಾಗ ಒಂದು ಹಸು ಕಟ್ಕೊಂಡಿರೋರು ಡೈರಿಗೆ ಹಾಲಾಗ್ತಾರೆ, ಅದರಿಂದ ಒಂದು ಸ್ವಲ್ಪ ಮನೆ ಮೇಂಟೆನೆನ್ಸ್ಗೆ ಅವರು ಮಾಡ್ತಾರೆ. ಮತ್ತು ಇವಾಗ 50 ಹಸು ಕಟ್ಟಿರೋರು ಇದ್ದಾರೆ, 100 ಹಸು ಕಟ್ಟಿರೋರು ಇದ್ದಾರೆ, ಮತ್ತು 1 ಹಸು ಕಟ್ಟು ಜೀವನ ನಡೆಸ್ತಾ ಇದ್ದಾರೆ. ಬಟ್ ಎಷ್ಟೋ ಜನಗಳಿಗೆ ಅದು ಆಸರೆ ಆಗಿದೆ. ಅದು ಒಟ್ಟಿನಲ್ಲಿ ನಮ್ಮ ಹಾಲಿನ ಡೈರಿ ಸುಮಾರು ಜನಗಳಿಗೆ ಅದು ಆಸರೆನೇ ಇವಾಗ. ಯಾಕಂದರೆ ಆಸರೆ ಆಗಿರೋದಕ್ಕೆ ಒಂದು ಹೈನುಗಾರಿಕೆಯವ್ರಿಗೆಲ್ಲರಿಗೂ ಒಂದು ಸ್ವಲ್ಪ ಆಸರೆ ಆಗಿದೆ. ಇದೆ ನಮ್ಮ ಮೈಸೂರು ಜಿಲ್ಲಾ ಸರಕಾರಿ ಹಾಲು ಉತ್ಪಾದಕರ ಸಂಘ ಒಕ್ಕೂಟ ಮೈಸೂರು. ಎಷ್ಟೋ ಬಡ ರೈತರಿಗೆ ಮತ್ತು ಹೈನುಗಾರಿಕೆ ಮಾಡ್ತಾ ಇರೋರಿಗೆ ಒಂದು ಸ್ವಲ್ಪ ಎಲ್ಪ್ ಅಂತಾನೋ ಇಲ್ಲ ಇದ್ರಂತನೋ ಏನೋ ಒಂದು ಸ್ವಲ್ಪ ಎಲ್ಪ್ ಆದರೂ ಆಗುತ್ತೆ. ಏನಕ್ಕಂದ್ರೆ ಇವಾಗ 50 ಹಸು ಕಟ್ಟಿರೋರು 100 ಹಸು ಕಟ್ಟಿರೋರು ಏನೋ, ಇವಾಗ ನಾವೇ 100 ಹಸು ಕಟ್ಬಿಟ್ಟಿದ್ರೆ ಒಂದು 10 ಹಸು ಕಟ್ಬಿಟ್ಟಿದ್ರೆ ಎಲ್ಲ ಹಾಲು ನಾವೇ ಕುಡಿಯೋಕ್ಕಾಗುತ್ತಾ? ಇಲ್ಲ ಅಲ್ವಾ. ಒಟ್ಟಿನಲ್ಲಿ ಆ ಸಂಘ ಇರೋದಕ್ಕೆ, ಅದನ್ನು ಡೈರಿನ ಓಪನ್ ಮಾಡಿರೋದಕ್ಕೆ ಏನೋ ಒಂದಷ್ಟು ರೈತರಿಗೆ ಒಂದು ಸ್ವಲ್ಪ ಅನುಕೂಲನೂ ಇರುತ್ತೆ, ಅನಾನುಕೂಲನೂ ಇರುತ್ತೆ. ಇವಾಗ ಒಂದ್ರಲ್ಲಿ ಅನುಕೂಲ ಇರುತ್ತೆ ಅಂದಮೇಲೆ ಒಂದ್ರಲ್ಲಿ ಅನಾನುಕೂಲನೂ ಇರುತ್ತೆ, ಎರಡೂ ಇರುತ್ತೆ. ಬಟ್ ಅದಾದಮೇಲೆ ರೈತರದು ಏನೋ ಒಂದು ಸ್ವಲ್ಪ ಜೀವನಕ್ಕೆ ಒಂದು ದಾರಿ ಆಗುತ್ತೆ ಅದರಿಂದ. ಇವಾಗ ಮತ್ತೆ ಹಳೆ ಅಂಗಡಿ ಎಲ್ಲಿತ್ತು ಅಂತ ನಿಮಗೆ ತೋರಿಸ್ತೀನಿ ಅಂದೆ ಅಲ್ವಾ, ಇಲ್ಲೇನೆ ನೋಡಿ ನಮ್ಮ ಹಳೆ ಅಂಗಡಿ ಬರುತ್ತೆ ಇವಾಗ, ವಿನಾಯಕ್ ಏಜೆನ್ಸಿ ಅಂತ. ಪಕ್ಕದಲ್ಲೇ ಒಂದು ಕೋಳಿ ಅಂಗಡಿ ಇತ್ತು, VR ಚಿಕನ್ ಸೆಂಟರ್ ಅಂತ. ನಮ್ಗೆ ಸಂಡೇ ಬಂತಂದ್ರೆ ಹಾಫ್ ಡೇ ಅಲ್ವಾ, ಮಾರ್ನಿಂಗ್ ಎಲ್ಲ ಬಿಲ್ಲಿಂಗ್ ಇದ್ರೆ ಮಾಡ್ಬಿಡೋದು, ಬಿಲ್ಲಿಂಗ್ ಏನಾರು ಇಲ್ಲ ಅಂದರೆ ಕೋಳಿ ಅಂಗಡಿಲೋ ಕೂತ್ಕೊಬಿಡೋದು. ನಾನು ಮತ್ತೆ ನಮ್ಮ ದಿಲೀಪಣ್ಣ ಅಂತ ಒಬ್ರು ಇದ್ರು ಕೂಪಾಗದರು, ಕೋಳಿ ಅಂಗಡಿಯಲ್ಲಿ ಕೂತ್ಕೊಬಿಡ್ತಿದ್ವಿ. ಅವರೇ ನಮ್ಗೆ ಕೂಗ್ತಾನೆ ಇಲ್ಲ, ಸರಿ ಬಿಡ್ರೆ ಆಯಿತು ಅಂತ ಅನ್ನೋರು. ನಾವೇ ಆವಾಗ ಕೋಳಿ ಅಂಗಡಿಲೂ ಬಿಲ್ಲಿಂಗ್ ಎಲ್ಲ ತಗೋತಾ ಇದ್ವಿ ನಾವೇನೆ. ಸಂಡೇ ಆಯಿತು ಅಂದರೆ ಕೋಳಿ ಅಂಗಡಿಲೂ ಬಿಲ್ಲಿಂಗ್ ತಗೋತಾ ಇದ್ವಿ, ಈ ಕಡೆ ಕಬ್ಬಣದ ಅಂಗಡಿಲೂ ಸುಮ್ಮನೆ ಓಡಾಡ್ಕೊಂಡಿರ್ತಾ ಇದ್ವಿ. ಇದೇ ನಮ್ಮ ಹಳೆ ಅಂಗಡಿ ವಿನಾಯಕ್ ಏಜೆನ್ಸಿ ಅಂತ. ಇದು ಪೇಂಟ್ ಆ್ಯಂಡ್ ಸಿಮೆಂಟ್ಸು, ಅದು ಹಾರ್ಡ್ವೇರ್ ಅಂಗಡಿ ಇವಾಗ ಹೊಸ್ದಾಗಿ ಅದು ಮಾಡಿರೋದು. ಇದರಲ್ಲೇ ಇವಾಗ ನಿಮ್ಗೆ ಪೇಂಟ್ ಏನಾದ್ರು ಬೇಕಂದ್ರೆ ಈ ಅಂಗಡಿಗೆ ಹೋದರೆ ನಿಮಗೆ ಸಿಗುತ್ತೆ. ಹಾಗೆ ಒಂದು ಸ್ವಲ್ಪ ಮುಂದೆ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ. ಹೆಲಿಪ್ಯಾಡ್ ಹತ್ರ ಎಲ್ಲಾದ್ರೂ ಇವಾಗ ಆಷಾಢ ಮಾಸ ಆಗಿರೋದ್ರಿಂದ ಗಾಡಿಗಳನ್ನ ನಿಲ್ಸೋಕ್ಕೆ ಎಲ್ಲ ವ್ಯವಸ್ಥೆಗಳನ್ನ ಮಾಡಿದ್ರು. ಅದಕ್ಕೇ ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನು ವಿಡಿಯೋನ ಮಾಡ್ಕೊಂಡು ಹೊರಟೇಸ್ತಾ ಇದ್ದೀನಿ. ಏನಕ್ಕಂತ ಹೇಳಿದ್ರೆ ಇನ್ನು ಟೈಮ್ ಆಗ್ತಾ ಇತ್ತಲ್ಲ, ನಮ್ಮ ಭಾವನೂ ಟೈಮ್ ಆಗ್ತಾಯಿದೆ ಅಂದ್ಬಿಟ್ಟು ಒಂದು ಸ್ವಲ್ಪ ಸ್ಪೀಡಾಗಿ ಹೋಗ್ತಾಯಿದ್ರು. ನಾವು ಎಷ್ಟು 5 o'clock ನಾವು ಊರು ಬಿಟ್ಟಾಗ 7:35 ಆಗಿತ್ತು ಅಲ್ಲಿಗೆ ಹೋಗೋಷ್ಟರಲ್ಲಿ. ಅವ್ರೂ ಕಾಲ್ ಮಾಡ್ತಾಯಿದ್ರು, ಬಂದಿದ್ದೀವಿ ಬನ್ನಿ ಅಂತ. ಸರಿ ಆಯಿತು ಬರ್ತಾಯಿದ್ದೀವಿ ಅಂದ್ಬಿಟ್ಟು ನಾವು ಜಾಕಿ ಕ್ವಾರ್ಟರ್ಸ್ ಕಡೆಯಿಂದ ಹೋದ್ವಲ್ಲ, ಹಾಗೆಯೇ ವೀಡಿಯೋ ಮಾಡ್ತಾ ನಮ್ಮ ಬೆಟ್ಟದ್ದು. ಅವಾಗ ತಾನೇ ಇಬ್ನಿ ಎಲ್ಲ ಇದಾಗ್ತಾ ಇತ್ತಲ್ಲ,
ವೀಡಿಯೋ ಮಾಡ್ತಾ ಬಟ್ ಡೈರೆಕ್ಟಾಗಿ ನೋಡೋರಿಗೆ ಅಷ್ಟು ನೀಟಾಗಿ ಕಾಣ್ತಾ ಇತ್ತು. ಫೋನಲ್ಲಿ ಅಷ್ಟು ನೀಟಾಗಿ ಕಾಣಿಸ್ತಿಲ್ಲ. ಮತ್ತು ನಾವು ಹೋಗ್ಬೇಕಾದ್ರೆ ಕುದುರೆಗಳೇನೋ ಬಿಟ್ಟಿದ್ರು, ರೇಸ್ಗೋಸ್ತು ಇದ್ರದ್ದು ಟ್ರೈನಿಂಗ್ದು ಕೊಡ್ತಾ ಇರ್ತಲ್ಲ, ಅದು ಕುದುರೆಗಳೆಲ್ಲ ಬಿಡ್ತಾಯಿದ್ರು. ಅದು ಸ್ಪೀಡಾಗಿ ಹೋಗ್ತಾ ಇತ್ತಲ್ಲ, ಕಾಣಿಸ್ತಿಲ್ಲ. ಇವಾಗ ನೋಡಿ ಸ್ನೇಹಿತರೆ ಕಾಣಿಸುತ್ತೆ, ಇಬ್ನಿ ಎಲ್ಲ ಬೀಳ್ತಾ ಇರೋದು ಚಾಮುಂಡಿ ಬೆಟ್ಟದ್ದು. ಇವಾಗ ನಮ್ಮ ಆಷಾಢ ಮಾಸದಲ್ಲಿ ನಮ್ಮ ಚಾಮುಂಡಿ ಬೆಟ್ಟ ಫುಲ್ಲು ಫೇಮಸ್ ಆಗಿರುತ್ತೆ. ಏನಕ್ಕಂದರೆ ಕಾಲಿಡೋಕ್ಕೂ ಜಾಗ ಇರೋಲ್ಲ, ಅಷ್ಟು ಫೇಮಸ್ ಆಗಿರುತ್ತೆ, ಅಷ್ಟು ರಶ್ ಕೂಡ ಇರುತ್ತೆ. ನಮ್ಮ ಮೈಸೂರಲ್ಲಿ ಇರೋರಿಗೆ ಆಲ್ಮೋಸ್ಟ್ ಏನು ಅನ್ಸುತ್ತೆ ಅಂದರೆ ಆಷಾಢದಲ್ಲಿ ಏನು ಅಂತ ಅಂದಿರ್ತಾರೆ. ಬಟ್ ಬೇರೆ ಸೈಡಲ್ಲಿ ಇರೋರೆಲ್ಲ ಆಷಾಢದ ಇದಕ್ಕೆ ಅಂತಲೇ ಬರ್ತಾರೆ. ಮತ್ತು ಅಲ್ಲಿ ಮೆಟ್ಲು ಬರುತ್ತಲ್ಲ, ಅದಕ್ಕೆ ಅರ್ಶಿನ ಕುಂಕುಮ ಎಲ್ಲ ಹತ್ತಾರೆ. ನಾನು ಹೋಗ್ತಾ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ. ಆಷಾಢ ಮಾಸದ್ದು ಹೋಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಯಾರಾದರೂ ಮೆಟ್ಲಿಗೆ ಪಾದ ಪೂಜೆ ಮಾಡೋರು, ಮತ್ತು ಇವಾಗ ಮಧ್ಯ ಜ್ಯೂಸ್ ಕೊಡೋರು, ಹಾಲು ಕೊಡೋರು, ಮತ್ತು ಸ್ನ್ಯಾಕ್ಸ್ ಕೊಡೋರೆಲ್ಲ ಇರ್ತಾರೆ. ಅದರದ್ದೆಲ್ಲ ವೀಡಿಯೋ ಮಾಡೋಣ ಅಂತ. ಇದು ನಮ್ಮ ಚಾಮುಂಡಿ ಬೆಟ್ಟದವರು ಬಂದಿದ್ದೀವಿ ಅಂತ ಹೇಳಿದಿಲ್ಲ ಅಂದ್ಬಿಟ್ಟು ಸರಿ ಆಯಿತು ಅಂದ್ಬಿಟ್ಟು ಹೋದೆ, ವೀಡಿಯೋ ಮಾಡ್ತಾಯಿದ್ದೆ. ವೀಡಿಯೋ ಒಂದು ಸ್ವಲ್ಪ ಚೆನ್ನಾಗಿತ್ತು ಅಂತೇಳಿ ಇದು ಮಾಡ್ತಾಯಿದ್ದೆ ಅಷ್ಟೇ, ವೀಡಿಯೋ ಮಾಡ್ತಾಯಿದ್ದೆ. ಹಾಗೇ ಆಚೆ ಬಂದೆ, ಸ್ನೇಹಿತರೆ ಅವ್ರು ಬಂದಿಲ್ಲ, ಕಾಫಿನೋ ಟೀನೋ ಕುಡಿಯೋಣ ಅಂತ ಬಂದೆ. ಅಷ್ಟರಲ್ಲಿ ಜನಗಳೆಲ್ಲ ಇನ್ನೂ ಜಾಸ್ತಿ ಆಗ್ತಾನೇ ಇದ್ರು. ಸಂಡೇ ಆಗಿದ್ರೋದ್ರಿಂದ ಫುಲ್ಲು ಬೆಟ್ಟ ಹತ್ತೋರೆಲ್ಲ ಜಾಸ್ತಿ ಆಗ್ತಾನೇ ಇದ್ರು. ಸರಿ ಆಯ್ತದು, ನಾವು ಕಾಫಿ ಕುಡ್ಕೊಂಡು ಹೊರಟ್ವಿ. ಅವ್ರು ಬಂದಿದ್ದೀವಿ ಬನ್ನಿ ಅಂತ ಹೇಳಿದ್ಕೆ ಪೂಜೆ ಮಾಡಿಸ್ಕೊಂಡು ಪೂಜೆ ಮಾಡ್ತಾಯಿದ್ರೆ ನೋಡಿ ಅವರೇನು. ಪೂಜೆ ಎಲ್ಲ ಮಾಡಾದ್ಮೇಲೆ ಮರಿ ಒದ್ರದ್ಮೇಲೆ ಎರಡೂ ಕಟ್ ಮಾಡಿಕೊಟ್ಬಿಟ್ಟು, ಮರಿ ಎಲ್ಲ ಸುಲ್ಲು ಕಟ್ ಮಾಡಿಕೊಟ್ಬಿಟ್ಟು ಅವ್ರಿಗೆ ಇದಕ್ಕೆ ಇಂಥದ್ದು ಐಟಮ್ ಇಂತಿಂತ ಕೇಳಿಬಿಟ್ಟು ನಾವು ಹೊರಡ್ತೀವಿ. ಟಿಫನ್ ಮಾಡಿಕೊಂಡು ಮಾರ್ನಿಂಗು ಟಿಫನ್ ಮಾಡ್ಕೊಂಡು ಹೊರಡ್ತೀವಿ ಸ್ನೇಹಿತರೆ. ಮಟನ್ ಬೇರೆ, ಚರ್ಬಿ ಬೇರೆ, ತಲೆಕಾಲು ಸಪ್ರೇಟು, ಮತ್ತು ಬೋಟಿ ಐಟಮ್ಗಳು ಬೇರೆ ಎಲ್ಲ ಸಪ್ರೇಟ್ ಮಾಡಿ ಕಟ್ ಮಾಡಿಕೊಟ್ಬಿಟ್ಟು ಅವ್ರಿಗೆ ಬರ್ತೀವಿ ಅಂತ ಹೇಳ್ಬಿಟ್ಟು ಊರಿಗೆ ಬರ್ತೀವಿ ಸ್ನೇಹಿತರೆ. ಊರಿಗೆ ಬಂದಾಗ ಸ್ನಾನ ಮಾಡ್ಕೊಂಡು, ಇವತ್ತು ಭಾನುವಾರ ಆಗಿತ್ತಲ್ಲ, ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗ್ತೀನಿ. ನಮ್ಮ ಪಟ್ಲಮ್ಮ ದೇವಸ್ಥಾನ ಇದೆ ನಮ್ಮ ಗದ್ದೆ ಹತ್ರ. ನಮ್ಮ ಭಾವ ಹೋಗೋ ಅಷ್ಟರಲ್ಲಿ ಬೆಲ್ದಾನ ಮಾಡ್ತಾ ಇರ್ತಾರೆ. ಅವರೇ ದೇವಸ್ಥಾನ ಗುಡ್ಡಪ್ಪ ಅಲ್ವಾ, ಅವ್ರಿಗೇನೆ ದೇವ್ರು ಬರೋದು. ಬೆಲ್ದಾನ ಮಾಡ್ತಾ ಇರ್ತಾರೆ. ಏನು ಮಾಡ್ತಿದ್ದೆ ಮಾವ, ಅದಕ್ಕೆ ಹಿಂಗೆ ದೇವಸ್ಥಾನದಿದೆಯಲ್ವ ಅದಕ್ಕೆ ಬೆಲ್ದಾನ ಮಾಡ್ತಾಯಿದ್ದೀನಿ ಅಂತಂದರು. ಸರಿ ಆಯಿತು ಅಂದ್ಬಿಟ್ಟು ಸುಮ್ಮನೆ ಅದೇ. ಹಬ್ಬ ಅವರು ಫಂಕ್ಷನ್ ಮಾಡ್ತಾಯಿರೋರು, ಹೊರಗಡೆ ಎಲ್ಲ ರಂಗೋಲಿ ಎಲ್ಲ ಹಾಕಿ ದೇವ್ರಿಗೆ ದೇವಸ್ಥಾನ ಮುಂದೆ ತೊಪ್ಪೆ ಸಗಣಿ ಎಲ್ಲ ಹಾಕಿ ರಂಗೋಲಿ ಎಲ್ಲ ಹಾಕ್ತಾಯಿದ್ರು. ಆಮೇಲೆ ನಮ್ಮ ಮಾವವ್ರನ್ನೂ ಬೆಲ್ದಾನ ಮಾಡ್ಕೊಂಡು ಹಂಗೆ ಬರ್ತೀನಿ ಹೋಗ್ಬೇಡ ಅಂತಂದರು. ಸರಿ ಆಯಿತು ಮಾವ ವೀಡಿಯೋ ಮಾಡಬೇಕು ಅಂತ ಅಂದ್ಬಿಟ್ಟು ದೇವ್ರ ತೊಳೆಯೋದೆಲ್ಲ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಇದೇ ದೇವಸ್ಥಾನ, ಇದೇ ದೇವರು ಸ್ನೇಹಿತರೆ. ಇವಾಗ ರೀಸೆಂಟಾಗಿ ಒಂದು 6 ತಿಂಗಳಾಯಿತು, 6-7 ತಿಂಗಳಾಯಿತು, 48 ದಿನ ದೊಡ್ಡದಾಗಿ ಗ್ರ್ಯಾಂಡಾಗಿ ಪರ ಆಯಿತು. ಆಮೇಲೆ ನಮ್ಮ ಮಾವ ದೇವ್ರನ್ನ ತೊಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನೋಡಿ ಫುಲ್ ವೀಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ.
ತುಂಬಕ್ಕೆ ಮತ್ತು ದೇವರ ಅಲಂಕಾರಕ್ಕೆ ಅಂತ ಹೂವೆಲ್ಲ ಕೊಡ್ತಾರೆ, ಮತ್ತು ಸೀರೆ ಎಲ್ಲ ಕೊಡ್ತಾರೆ ದೇವ್ರಿಗೆ ಏನೋ ಉಡ್ಸೋಕ್ಕೆ ಅಂತ. ಆಮೇಲೆ ಮಡ್ಲಕ್ಕಿ ಎಲ್ಲ ಕಟ್ಟೋಕ್ಕೆ ಅಂದ್ಬಿಟ್ಟು ಈ ಥರ ಬಟ್ಟೆ ಎಲ್ಲ ಕೊಡ್ತಾರೆ. ಅದಕ್ಕೆ ಏನೇನೋ ಹಾಕ್ತಾರೆ, ಇವಾಗ ನೋಡಿ ಏನೇನೋ ಹಾಕ್ತಾರೆ ಅದಕ್ಕೆ ಮಡ್ಲಕ್ಕಿಗೆ. ನಾನು ಏನೇನು ಹಾಕ್ತಾರೆ ಅಂತ ಕುತೂಹಲದಿಂದ ನೋಡ್ತಾಯಿದ್ದೆ. ಮತ್ತು ಆಮೇಲೆ ನೋಡಿದೆ ಅಕ್ಕಿ, ಬಳೆ ಮತ್ತು ಎಲೆ, ಬೆಲ್ಲ ಮತ್ತು ದೇವ್ರುಗಳಿಗೆ ಹೂನಾರ, ಹೂವು ಮತ್ತು ಹಣ್ಣುಗಳೆಲ್ಲ ತಟ್ಟೆಗೆಲ್ಲ ತುಂಬಿ ಕೊಟ್ಟಿದ್ದರು. ಎಲ್ಲ ಎಮರ್ಜೆನ್ಸಿ ಹೋಗ್ಬೇಕಾಯ್ತು ಅಂದ್ಬಿಟ್ಟು ಇದಿಷ್ಟೇ ವೀಡಿಯೋನ ಮಾಡೋಕ್ಕಾಗಿದ್ದು, ಅಲಂಕಾರ ಮಾಡೋಕ್ಕಾಗಲಿಲ್ಲ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮಗೆ ಗೊತ್ತಿರೋರು ಯಾರಿದ್ರೆ ಸಪೋರ್ಟ್ ಮಾಡಿ. ನಾನು ಹೊಸ್ದಾಗಿ ವೀಡಿಯೋನ ಮಾಡ್ತಾಯಿದ್ದೀನಿ. ನಮ್ಮೂರು ಬಂದು ಬನ್ನೂರು ಹತ್ರ ದಾಸೋಡು ಕೊಪ್ಪಳು ಅಂತ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ.